ಕಾಡಿನಲ್ಲಿ ಬದುಕುವ ಜೀವಿಗಳಿಗೆ ಕಾಯಿಲೆಗಳೇನಾದರೂ ಇದೆಯಾ? ಅಂಗಡಿ ತಿಂಡಿಗಳಿಲ್ಲ, ಐಸ್ ಕ್ರೀಮ್ ಮೆಲ್ಲುವುದಿಲ್ಲ, ಅಪೌಷ್ಟಿಕತೆ ಅವುಗಳಿಗಿಲ್ಲ, ರಕ್ತಹೀನತೆ ಅವು ತಿಳಿದಿಲ್ಲ, ಹೃದಯಾಘಾತಗಳಿಗೆ ಬಲಿ ಇಲ್ಲ, ಮಿದುಳಿನಾಘಾತದ ಭಯವಿಲ್ಲ. ಅವುಗಳ ಆಹಾರ ಏನು? ಗಾಳಿ, ಬೆಳಕು, ಬಿಸಿಲು, ನೀರು, ಹಸಿರು ಹುಲ್ಲೆ ಎಲ್ಲ ನೋಡಿ ತಿಳಿ ಆನಂದದ ಬದುಕನಲ್ಲಿ. ಮನುಷ್ಯನಿಗೆ ಸಿಕ್ಕಿರೋಷ್ಟು ಆಹಾರಗಳು ಯಾವ ಜೀವಿಗಳಿಗೂ ಸಿಕ್ಕಿಲ್ಲ. ಅಷ್ಟು ವೈವಿಧ್ಯತೆಯ ಆಹಾರಗಳು. ಆದರೆ ಯಾವ ಜೀವಿಗಳಿಗೂ ಬಾರದೇ ಇರೋ ಕಾಯಿಲೆಗಳು ಮನುಷ್ಯನಿಗೆ ಮಾತ್ರ. ಮನುಷ್ಯನ ಎಲ್ಲ ಕಾಯಿಲೆಗಳಿಗೂ ಇದೇ ಕಾರಣ. ಜೊತೆಯಾಗಿ ಬೇಯಿಸಿ ಸಾಯಿಸಿರೋ ಸಸ್ಯಾಹಾರ, ಸಾಯಿಸಿ ಬೇಯಿಸಿರೋ ಮಾಂಸಾಹಾರ. ಕಾಡಿನಲ್ಲಿ ಬದುಕುವ ಜೀವಿಗಳಿಗೆ ಕಾಯಿಲೆಗಳೇನಾದರೂ ಇದೆಯಾ? ತಲೆಗೂದಲ ನೆರೆ ಇಲ್ಲ, ದೃಷ್ಟಿದೋಷ ಪೊರೆ ಇಲ್ಲ, ದಂತ ಕ್ಷಯವು ಅವುಗಳಿಗಿಲ್ಲ, ನಿದ್ರಾಹೀನತೆಯ ನೋಟವಿಲ್ಲ, ಗ್ಯಾಸ್ಟ್ರಿಕ್ನ ಕಾಟವಿಲ್ಲ, ಮಲಬದ್ಧತೆಗೆ ಅಲೆಯುವುದಿಲ್ಲ. ಅವುಗಳ ಆಹಾರ ಏನು? ಗಾಳಿ, ಬೆಳಕು, ಬಿಸಿಲು, ನೀರು, ಹಸಿರು ಹುಲ್ಲೆ ಎಲ್ಲ ನೋಡಿ ತಿಳಿ ಆನಂದದ ಬದುಕನಲ್ಲಿ. ಆನೆ ಸುಮಾರು 5,000 kg ತೂಗುತ್ತೆ. ಯಾವ ಪ್ರೋಟೀನ್ ತಗೊಳ್ಳುತ್ತೆ? ಯಾವ ನಟ್ಸು ಡ್ರೈ ಫ್ರೂಟ್ಸು ತಿನ್ನುತ್ತೆ? ಆಡು ಹಸು ಆನೆ ಮತ್ತಿತರ ಜೀವಿಗಳು. ಅಕ್ಕಿಗೆ ಅಕ್ಕರೆ ಇಲ್ಲ, ಸಕ್ಕರೆಗೆ ಸಿಹಿ ಗೀಳಿಲ್ಲ, ಎಣ್ಣೆಯನ್ನು ತಿನ್ನುವುದಿಲ್ಲ, ಕುಡಿಯುವುದಿಲ್ಲ, ಡಯಾಬಿಟಿಸ್ ಅವುಗಳಿಗಿಲ್ಲ, ಹೈ BP ಅವು ತಿಳಿದಿಲ್ಲ. ಅವುಗಳ ಆಹಾರ ಏನು? ಗಾಳಿ, ಬೆಳಕು, ಬಿಸಿಲು, ನೀರು, ಹಸಿರು ಹುಲ್ಲೆ ಎಲ್ಲ ನೋಡಿ ತಿಳಿ ಆನಂದದ ಬದುಕನಲ್ಲಿ. ಎಮ್ಮೆ, ಕಾಡೆಮ್ಮೆ, ಕುದುರೆ ಮತ್ತಿತರ ಜೀವಿಗಳು. ಕಾಫಿ, ಟೀ, ಕಷಾಯಗಳ ಕುಡಿಯುವುದಿಲ್ಲ, ಅಂಗಡಿ ತಿಂಡಿಗಳಿಲ್ಲ, ಐಸ್ ಕ್ರೀಮ್ ಮೆಲ್ಲುವುದಿಲ್ಲ, ಅಪೌಷ್ಟಿಕತೆ ಅವುಗಳಿಗಿಲ್ಲ, ರಕ್ತಹೀನತೆ ಅವು ತಿಳಿದಿಲ್ಲ, ಹೃದಯಾಘಾತಗಳಿಗೆ ಬಲಿ ಇಲ್ಲ, ಮಿದುಳಿನಾಘಾತದ ಭಯವಿಲ್ಲ. ಅವುಗಳ ಆಹಾರ ಏನು? ಗಾಳಿ, ಬೆಳಕು, ಬಿಸಿಲು, ನೀರು, ಹಸಿರು ಹುಲ್ಲೆ ಎಲ್ಲ ನೋಡಿ ತಿಳಿ ಆನಂದದ ಬದುಕನಲ್ಲಿ. ಕಬ್ಬಿಣಾಂಶವಿಲ್ಲದ ಹಸಿರು ಹುಲ್ಲು ಕೆಂಪು ರಕ್ತ ಕಣಗಳಾಗಿಹ, ಸುಣ್ಣದಾಂಶವಿಲ್ಲದ ಹಸಿರು ಹುಲ್ಲು ಗಟ್ಟಿ ಮೂಳೆಗಳಾಗಿಹ, ಕೊಬ್ಬೇ ಇಲ್ಲದ ಹಸಿರು ಹುಲ್ಲು ಕೊಬ್ಬು, ಕೊಲೆಸ್ಟ್ರಾಲ್, B12 ಆಗಿಹ, ಸುತ್ತಲಿನ ಜೀವಿಗಳನ್ನು ನೋಡಿ ತಿಳಿ ಆನಂದದ ಬದುಕನಲ್ಲಿ. ಹಾಗಂತ ನಾವೇನಾದರೂ ಹುಲ್ಲು ತಿನ್ನಬೇಕಾ? ಸೊಪ್ಪುಗಳು ತಿಂದು ಬದುಕಬೇಕಾ? ಎಷ್ಟು ರೀತಿಯ ಆಹಾರಗಳು ಮನುಷ್ಯನಿಗಿದೆ, ಎಷ್ಟು ರೀತಿಯ ಹಣ್ಣುಗಳಿದೆ, ಎಷ್ಟು ರೀತಿಯ ತರಕಾರಿಗಳು, ಸೊಪ್ಪುಗಳು, ಬೇಳೆಗಳು, ಕಾಳುಗಳು, ಧಾನ್ಯಗಳು, ಎಣ್ಣೆ ಬೀಜಗಳು, ಶೇಂಗಾ, ತೆಂಗಿನಕಾಯಿ, ಬಾದಾಮಿ, ಗೋಡಂಬಿ, ಸಿಹಿ ಪದಾರ್ಥಗಳು. ಮನುಷ್ಯನಿಗೆ ಸಿಕ್ಕಿರೋಷ್ಟು ಆಹಾರಗಳು ಯಾವ ಜೀವಿಗಳಿಗೂ ಸಿಕ್ಕಿಲ್ಲ. ಅಷ್ಟು ವೈವಿಧ್ಯತೆಯ ಆಹಾರಗಳು. ಆದರೆ ಯಾವ ಜೀವಿಗಳಿಗೂ ಬಾರದೇ ಇರೋ ಕಾಯಿಲೆಗಳು ಮನುಷ್ಯನಿಗೆ ಮಾತ್ರ. ಕಾರಣ? ಮನುಷ್ಯನಿಗಿವತ್ತು ಗಾಳಿ ಬೇಡ, ಬಿಸಿಲು ಬೇಡ, ನೀರು, ನಿದ್ದೆ ಬೇಡ, ಕಾಲ್ನಡಿಗೆ ಬೇಡ, ಭೂರಮೆಯ ಪಾದ ಸ್ಪರ್ಶನೇ ಬೇಡ ಅಂತ ಬದುಕ್ತಾ ಇರೋದು. ಮನುಷ್ಯನ ಎಲ್ಲ ಕಾಯಿಲೆಗಳಿಗೂ ಇದೇ ಕಾರಣ. ಜೊತೆಯಾಗಿ ಬೇಯಿಸಿ ಸಾಯಿಸಿರೋ ಸಸ್ಯಾಹಾರ, ಸಾಯಿಸಿ ಬೇಯಿಸಿರೋ ಮಾಂಸಾಹಾರ. ಹಾಗಂತ ಪರಿಹಾರ ಎಲ್ಲಿ ಹುಡುಕಬೇಕು? ಪರಿಹಾರವನ್ನು, ಮನುಷ್ಯನಿಗೆ ಬರ್ತಾ ಇರೋ ಪರಿಹಾರವನ್ನು ಗಾಳಿನಲ್ಲೇ ಹುಡುಕಬೇಕು, ಸೂರ್ಯನ ಬಿಸಿಲನ್ನಲ್ಲಿ ಪಡಿಬೇಕು, ಉಪವಾಸದಿಂದನೇ ಅನುಭವಿಸಬೇಕು, ಆಹಾರದ ಬದಲಾವಣೆ ಮೂಲಕನೇ ತಗೋಬೇಕು, ಕುಡಿಯೋ ನೀರಿಂದನೇ ತಗೋಬೇಕು. ಇದೇನೇ ಪ್ರಕೃತಿ ಜೀವನ. ಪ್ರಕೃತಿಗೆ ದೂರ ಆದಷ್ಟು ಕಾಯಿಲೆಗಳು ಹತ್ತಿರ ಆಗುತ್ತೆ, ಪ್ರಕೃತಿಗೆ ಹತ್ತಿರ ಆದಷ್ಟು ಕಾಯಿಲೆಗಳಿಗೆ ದೂರ ಆಗುತ್ತೆ. ಜೀವ ಸಂಜೀವನದ ಒಂದು ಆರೋಗ್ಯ ವಿಧಾನವೂ ಸಹ ಇದೇನೆ. ಇವತ್ತು ಮನುಷ್ಯ ಪ್ರಾಣಿಗಳನ್ನು ನೋಡಿ ನಾವು ಕಲಿಬೇಕು. ಸುತ್ತಲಿನ ಜೀವಿಗಳನ್ನು ನೋಡಿ ತಿಳಿ ಆರೋಗ್ಯದ ಬದುಕನಲ್ಲಿ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.